ಎಲ್ಲರಿಗೂ ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಏನ್ ಗೊತ್ತಾ, ಬೇಸಿಗೆಯಲ್ಲಿ ರುಚಿಯಾದ ನಿಂಬೆಹಣ್ಣಿನ ಶರ್ಬತ್ ಮಾಡುವಾಗ ಒಂದು ಮಜವಾದ ವಿಷಯ ನಡೆಯುತ್ತೆ. ಹೌದು, ನಾವೆಲ್ಲರೂ ಅದನ್ನ ಗಮನಿಸಿರ್ತೀವಿ. ಎಷ್ಟೇ ಕಷ್ಟಪಟ್ಟು ಚಮಚದಲ್ಲಿ ತಿರುಗಿಸಿದ್ರೂ ಆ ಕೊನೆಯ ಚಮಚ ಸಕ್ಕರೆ ಲೋಟದ ತಳದಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ ಅಲ್ವಾ? ಅದು ಸಕ್ಕರೆಯ ಹಠ ಅಲ್ಲ, ಅದೊಂದು ಭೌತಶಾಸ್ತ್ರದ ನಿಯಮ. ಖಂಡಿತ. ಅದು ಕರಗಲ್ಲ ಅಂದ್ರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇದೆ. ಹೌದು. ಇವತ್ತು ನಾವು ನೀರಿನಲ್ಲಿ ಪದಾರ್ಥಗಳು ಕರಗುವುದರ ಹಿಂದಿರುವ ಆ ರಹಸ್ಯವನ್ನು ಬಿಡಿಸಿ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನೀರು ಅನ್ನೋದು ನಮ್ಮ ದಿನನಿತ್ಯದ ಸ್ಕೂಲ್ ಬಸ್ ಇದ್ದಾಗೆ ಅಂತ ಕಲ್ಪನೆ ಮಾಡಿಕೊಳ್ಳಿ. ಸ್ಕೂಲ್ ಬಸ್ ಕಲ್ಪನೆ ತುಂಬಾ ಚೆನ್ನಾಗಿದೆ. ವಿಜ್ಞಾನದಲ್ಲಿ ಈ ನೀರನ್ನ ನಾವು ಸಾಲ್ವೆಂಟ್ ಅಂತ ಕರಿತೇವೆ. ಮತ್ತೆ ಆ ನೀರಿನಲ್ಲಿ ಕರಗುವ ಉಪ್ಪು ಅಥವಾ ಸಕ್ಕರೆಯನ್ನ ಸಾಲ್ಯೂಟ್ ಅಂತ ಕರಿತೇವೆ. ಓಕೆ, ಅಂದ್ರೆ ನಮ್ಮ ಬಸ್ ಕಥೆಯಲ್ಲಿ ಆ ಬಸ್ ಬಂದು ಸಾಲ್ವೆಂಟ್, ಮತ್ತೆ ಅದರಲ್ಲಿ ಹತ್ತುವ ಮಕ್ಕಳು ಬಂದು ಆ ಸಾಲ್ಯೂಟ್ ಆಗಿರ್ತಾರೆ. ಹೌದು, ನಿಖರವಾಗಿ ಹೇಳಿದ್ರಿ. ಬಸ್ಸು ಸಾಲ್ವೆಂಟ್, ಮಕ್ಕಳು ಸಾಲ್ಯೂಟ್. ಅರೆ ವಾ! ಹಾಗಾದ್ರೆ ನೀರು ಆ ಸಕ್ಕರೆಯನ್ನು ತನ್ನೊಳಗೆ ಹೇಗೆ ಸೇರಿಸಿಕೊಳ್ಳುತ್ತೆ? ಅಂದ್ರೆ ಆ ಬಸ್ಸಿನ ಸೀಟುಗಳ ತರಹ ನೀರಿನೊಳಗೆ ಕಣ್ಣಿಗೆ ಕಾಣದ ಸೀಟುಗಳಿರುತ್ತಾ? ಇದನ್ನ ನಾವು ಕಣಗಳ ಮಟ್ಟದಲ್ಲಿ ಅಂದ್ರೆ ಪಾರ್ಟಿಕಲ್ ಲೆವೆಲ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನೀರಿನ ಪ್ರತಿಯೊಂದು ಕಣಕ್ಕೂ ಚಿಕ್ಕ ಚಿಕ್ಕ ಕೈಗಳಿರುತ್ತವೆ ಅಂತ ಅಂದುಕೊಳ್ಳಿ. ಓಹೋ, ಕೈಗಳು. ಹೌದು, ನಾವು ನೀರಿಗೆ ಸಕ್ಕರೆ ಹಾಕಿದಾಗ ನೀರಿನ ಕಣಗಳು ಆ ಸಕ್ಕರೆಯ ಕಣಗಳನ್ನು ಸುತ್ತುವರೆದು ತಮ್ಮ ಕೈಗಳಿಂದ ಭದ್ರವಾಗಿ ಹಿಡಿದುಕೊಳ್ಳುತ್ತವೆ. ವಾವ್! ಇದು ಕೇಳೋಕೆ ಮಜಾವಾಗಿದೆ. ಆದ್ರೆ ಆ ಬಸ್ಸಿನಲ್ಲಿ ಎಷ್ಟು ಸೀಟುಗಳಿರುತ್ತೆ? ಅಲ್ಲೇ ಇರೋದು ಅಸಲಿ ವಿಷಯ. ಆ ಸಾಲ್ವೆಂಟ್ ಬಸ್ಸಿನಲ್ಲಿ ಎಷ್ಟು ಸೀಟುಗಳಿವೆಯೋ ಅಷ್ಟೇ ಸಾಲ್ಯೂಟ್ ಕರಗಲು ಸಾಧ್ಯ. ಈ ಗರಿಷ್ಠ ಮಿತಿಯನ್ನೇ ನಾವು ಸಾಲ್ಯುಬಿಲಿಟಿ ಅಂತ ಕರೆಯೋದು. ಅರ್ಥ ಆಯ್ತು. ಅಂದ್ರೆ ಬಸ್ಸಿನಲ್ಲಿ 50 ಸೀಟುಗಳಿದ್ದರೆ ಕೇವಲ 50 ಮಕ್ಕಳು ಮಾತ್ರ ಕೂರಬಹುದು. ಅದೇ ಥರ ಬಸ್ಸಿನಲ್ಲಿ ಖಾಲಿ ಸೀಟುಗಳಿರುವವರೆಗೂ ನಾವು ಹಾಕುವ ಸಕ್ಕರೆ ನೀರಿನಲ್ಲಿ ಕರಗುತ್ತಲೇ ಇರುತ್ತದೆ. ಆ ಹಂತದಲ್ಲಿರುವ ನೀರನ್ನ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಅಂತಾರೆ. ಅಂದ್ರೆ ಇನ್ನೂ ಸ್ವಲ್ಪ ಸಲ್ಯೂಟ್ ಹಾಕಿದ್ರೂ ಕರಗಿಸ್ಕೊಳ್ಳೋ ಜಾಗ ಅಲ್ಲಿ ಖಾಲಿ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಒಮ್ಮೆ ಎಲ್ಲಾ ಸೀಟುಗಳು ಭರ್ತಿಯಾದಾಗ ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿ ಬದಲಾಗುತ್ತದೆ. ಓಕೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಪೂರ್ತಿ ರಶ್ ಆಗಿರುವ ಫುಲ್ ಬಸ್ ಅನ್ನಬಹುದು. ಖಂಡಿತ. ಫುಲ್ ಬಸ್ ಆದ್ಮೇಲೆ ಬರುವ ಎಕ್ಸ್ಟ್ರಾ ಸಕ್ಕರೆಗೆ ಸೀಟು ಸಿಗುವುದಿಲ್ಲ. ಓಹೋ, ಹಾಗಾಗಿ ಆ ಸಕ್ಕರೆ ಕರಗದೆ ಲೋಟದ ತಳದಲ್ಲಿ ಹಾಗೆ ಸುಮ್ಮನೆ ಕೂಟ್ಬಿಡುತ್ತಲ್ವಾ? ಹೌದು. ಇದನ್ನೇ ವಿಜ್ಞಾನದಲ್ಲಿ ಸೆಟ್ಲಿಂಗ್ ಆಫ್ ಸೊಲ್ಯೂಟ್ ಅಂತಾರೆ. ಸಕ್ಕರೆ ಕರಗಲು ನೀರಿನಲ್ಲಿ ಜಾಗವೇ ಇರುವುದಿಲ್ಲ, ಹಾಗಾಗಿ ಅದು ಕೆಳಗೆ ಹೋಗಿ ಸೇರಿಕೊಳ್ಳುತ್ತದೆ. ಇದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಈಗ ನನಗೊಂದು ಪ್ರಶ್ನೆ ಬಂತು. ಕೇಳಿ. ಒಂದು ದೊಡ್ಡ ಲೋಟ ನೀರಿಗೆ ಕೇವಲ 1 ಹನಿ ನಿಂಬೆರಸ ಹಾಕೋದಕ್ಕೂ ಮತ್ತು ಅದೇ ಲೋಟಕ್ಕೆ ಅರ್ಧದಷ್ಟು ನಿಂಬೆರಸ ತುಂಬಿಸೋದಕ್ಕೂ ಏನ್ ವ್ಯತ್ಯಾಸ? ಎರಡರಲ್ಲೂ ಸೊಲ್ಯೂಟ್ ಇದೆ ತಾನೇ? ಹೌದು, ಎರಡರಲ್ಲೂ ಇದೆ. ಇಲ್ಲೇ ನಾವು ಕಾನ್ಸಂಟ್ರೇಷನ್ ಅನ್ನೋ ಪದವನ್ನು ಬಳಸೋದು. ಕಾನ್ಸಂಟ್ರೇಷನ್ ಅಂದ್ರೆ ಗಮನ ಕೊಡುವುದು ಅಂತಾನ? ಅಲ್ಲ. ರಸಾಯನಶಾಸ್ತ್ರದಲ್ಲಿ ಒಂದು ಸಾಲ್ವೆಂಟ್ ಒಳಗಡೆ ಎಷ್ಟು ಪ್ರಮಾಣದ ಸೊಲ್ಯೂಟ್ ಇದೆ ಅಂತ ಅಳೆಯೋದೇ ಈ ಕಾನ್ಸಂಟ್ರೇಷನ್. ಓಕೆ, ಅಳತೆ ಮಾಡೋದು. ಹೌದು. ನೀರಿನಲ್ಲಿ ಬಹಳ ಕಡಿಮೆ ಸೊಲ್ಯೂಟ್ ಇದ್ರೆ, ಅಂದ್ರೆ ಆ ಒಂದು ಹನಿ ನಿಂಬೆರಸದ ಹಾಗೆ, ಅದು ಡೈಲ್ಯೂಟ್ ಆಗಿರುತ್ತೆ, ದುರ್ಬಲವಾದ ಶರ್ಬತ್. ಓ, ಅಂದ್ರೆ ಬಸ್ನಲ್ಲಿ ಕೇವಲ 2-3 ಮಕ್ಕಳಿದ್ದಾರೆ ಅಂತಾಯ್ತು. ಹೌದು. ಅದೇ ಬಸ್ನಲ್ಲಿ ಪೂರ್ತಿ ಮಕ್ಕಳಿದ್ರೆ, ಅಂದ್ರೆ ಅರ್ಧ ಲೋಟ ನಿಂಬೆರಸವೇ ಇದ್ರೆ, ಅದು ಸ್ಟ್ರಾಂಗ್ ಶರ್ಬತ್ ಆಗುತ್ತೆ. ಅದನ್ನ ಕಾನ್ಸಂಟ್ರೇಟೆಡ್ ಅಂತಾರೆ. ಅರ್ಥವಾಯ್ತು. ಹೆಚ್ಚು ಸೊಲ್ಯೂಟ್ ಇದ್ರೆ ಅದು ಕಾನ್ಸಂಟ್ರೇಟೆಡ್. ಹೌದು. ಇದು ಕೇವಲ ಶರ್ಬತ್ಗೂ ಮಾತ್ರ ಸೀಮಿತವಲ್ಲ ಗೊತ್ತಾ? ಬೇರೆ ಎಲ್ಲಿ ಬಳಸ್ತಾರೆ ಇದನ್ನ? ಈಗ ಹಬ್ಬಗಳಲ್ಲಿ ಗುಲಾಬ್ ಜಾಮೂನ್ ಪಾಕ ಮಾಡುವಾಗ ಸರಿಯಾದ ಕಾನ್ಸಂಟ್ರೇಷನ್ ಇರ್ಬೇಕು. ಇಲ್ಲದಿದ್ರೆ ಜಾಮೂನ್ ರುಚಿಸೋದಿಲ್ಲ. ಓ ಹೌದಲ್ವಾ, ಪಾಕ ತೆಳ್ಳಗಿದ್ರೆ ಜಾಮೂನ್ ಮಜಾ ಇರಲ್ಲ. ಅದೇ ರೀತಿ ಔಷಧಿಗಳನ್ನು ತಯಾರಿಸುವಾಗ ವಿಜ್ಞಾನಿಗಳಿಗೆ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ ಮತ್ತು ಕಾನ್ಸಂಟ್ರೇಷನ್ ಬಹಳ ಮುಖ್ಯ. ಅಂದ್ರೆ ಮೆಡಿಸಿನ್ ತಯಾರಿಸುವಾಗ್ಲೂ ಈ ಲೆಕ್ಕಾಚಾರ ಬೇಕಾ? ಖಂಡಿತ ಬೇಕು. ಒಂದು ಚೂರು ಸೊಲ್ಯೂಟ್ ಹೆಚ್ಚಾದ್ರೂ ಅಥವಾ ಔಷಧಿಯ ಕಾನ್ಸಂಟ್ರೇಷನ್ ಬದಲಾದ್ರೂ ಅದು ರೋಗವನ್ನು ಗುಣಪಡಿಸುವ ಬದಲು ಬೇರೆದೇ ಪರಿಣಾಮ ಬೀರಬಹುದು. ವಾವ್! ಅಂದ್ರೆ ನಾವು ಕುಡಿಯೋ ಶರ್ಬತ್ನಿಂದ ಹಿಡಿದು ಆಸ್ಪತ್ರೆಯಲ್ಲಿ ಕೊಡುವ ಕೆಮ್ಮಿನ ಔಷಧಿಯವರೆಗೆ ಎಲ್ಲದರಲ್ಲೂ ಈ ಸಾಲ್ಯುಬಿಲಿಟಿ ಮಿತಿ ಕೆಲಸ ಮಾಡುತ್ತೆ. ಹೌದು. ಪ್ರತಿ ಸಾಲ್ವೆಂಟ್ಗೂ ತನ್ನದೇ ಆದ ಒಂದು ಮಿತಿ ಇದ್ದೇ ಇರುತ್ತದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಮಾಹಿತಿ. ಸರಿ, ಕಾರ್ಯಕ್ರಮ ಮುಗಿಸುವ ಮುನ್ನ ಯೋಚನೆ ಮಾಡಲು ಒಂದು ಕುತೂಹಲಕಾರಿ ಪ್ರಶ್ನೆ. ಏನು ಆ ಪ್ರಶ್ನೆ? ಸಕ್ಕರೆ ಕರಗದ ತಳದಲ್ಲಿ ಹಾಗೆ ಉಳಿದಿರುವ ಸ್ಯಾಚುರೇಟೆಡ್ ಸೊಲ್ಯೂಷನ್ ನೀರನ್ನ ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡರೆ ಏನಾಗ್ಬೋದು?
ಬಿಸಿ ಮಾಡಿದಾಗ ಆ ಸಾಲ್ವೆಂಟ್ ಬೊಸ್ಸು ದೊಡ್ಡದಾಗುತ್ತಾ? ಓ, ಒಳ್ಳೆ ಪ್ರಶ್ನೆ. ಅದರಲ್ಲಿ ಇನ್ನಷ್ಟು ಹೊಸ ಸೀಟುಗಳು ಸೃಷ್ಟಿಯಾಗಿ ಬಿಸಿ ನೀರಿನಲ್ಲಿ ಹೆಚ್ಚು ಸಕ್ಕರೆ ಕರಗುತ್ತದೆಯಾ? ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೆ ಸಿಗೋಣ.